ನಿರ್ಜೀವ. ಜಗತ್ತಿನ ಎರಡು ವಸ್ತು ಅದಾವಿಲ್ಲ, ಒಂದು ಸಜೀವ ವಸ್ತು, ಒಂದು ನಿರ್ಜೀವ ವಸ್ತು. ಅದಕ್ಕೆ ಈ ಶರಣ ಏನಂತಾರ, ಬಸವಣ್ಣನವ್ರು ಏನಂತಾರ ಗೊತ್ತದ ಅವಕ್ಕ ಸ್ಥಾವರ ಮತ್ತು ಜಂಗಮ ಅಂತಾರ. ಜಂಗಮ ಅಂದ್ರ ಸಜೀವ ವಸ್ತು, ಜಂಗಮ ಅಂದ್ರ ಸ್ಥಾವರ ಅಂದ್ರ ನಿರ್ಜೀವ ವಸ್ತು, ಸ್ಥಾವರ ಅಂದ್ರ ಜಂಗಮ ಅಂದ್ರ ಸಜೀವ ವಸ್ತು. ಈ ಫೋಟೋ ಐತಲ್ಲ ಇದು, ಈ ಫೋಟೋ ಸಜೀವ ನಿರ್ಜೀವ ಇದೆ, ಜೀವ ಐತಲ್ಲ ಇಲ್ಲ. ಅದ್ರಾಗ ನಿರ್ಜೀವ ಇತ್ತಂದ್ರೆ ಅದ್ರಾಗ ದೇವ್ರು ಇರುದಿಲ್ಲ. ಇದಕ್ಕ ಬಸವಣ್ಣಗಳು ಶರಣರು ಏನಂತ ಕರ್ದಾರ, ಜಂಗಮ ಅಂತ ಕರ್ದಾರ. ಇದಕ್ಕ ಸ್ಥಾವ ಇದು. ಇವೆಲ್ಲ ಏನದಾವಲ್ಲ, ಇವೆಲ್ಲ ಏನು ಜೀವನವ ನಿರ್ಜೀವದ, ಇವೆಲ್ಲ ಜೀವನವ ನಿರ್ಜೀವದವ, ಇವಕ್ಕ ಜಂಗಮ ಅಂತ ಕರ್ದಾರ. ಇದಕ್ಕ ಜೀವ ಇಲ್ಲಿ, ಇದಕ್ಕ ಹೌದಲ್ಲ, ಇದಕ್ಕ ನಿರ್ಜೀವ ಅಂತಾರ. ಬಸವಣ್ಣಗಳು ಇದಕ್ಕೆ ಏನಂತ ಕರ್ದಾರ, ಸ್ಥಾವರ. ಸ್ಥಾವರ ಅಂದ್ರೆ ಹೋಗಂಗಿಲ್ಲ ಬರಂಗಿಲ್ಲ, ಎಲ್ಲಿ ಬಿದ್ದಲೇ ಬಿದ್ದಿರ್ತದೆ. ಈ ಮೊಬೈಲ್ ಆಗಿ ಇಟ್ಟಿನಿ, ಇದು ಇಲ್ಲೇ ಬಿದ್ದಿರ್ತೈತೆ, ನಾನು ಬಾಗಿಲಿಗೆ ಬಾ ಅದು ಕರೆದು ಓದಕ್ಕೆ ಮೊಬೈಲ್ ಬರೋದಿಲ್ಲ. ಏ ಬಾಯ್ ಬಾಯ್ ಬರಕತ್ತಿಲಿಕ್ಕೆ, ಯಾಕಂದ್ರೆ ಜಂಗಮ ಐತೆ ಅದು, ಹೌದಲ್ಲ. ಏ ಮೊಬೈಲ್ ಬಾ ಬಾ ಬರ್ತೈತೆ ಇದು ಬರಲ್ಲ, ಅದು ಡೆಡ್, ಅದು ಸತ್ತೈತೆ, ಅದು ಅದಕ್ಕೆ ಜೀವ ಇಲ್ಲ. ಇದಕ್ಕೆ ಜೀವ ಐತಿ. ಇದಕ್ಕೆ ಏನಂತಾರ, ಜಂಗಮ ಅಂತಾರ. ಜಂಗಮ ಅಂದ್ರೆ ಯಾವುದು, ಜೀವ ಚೈತನ್ಯಕ್ಕ ಜಂಗಮ ಅಂತಾರ. ಏನಂತ ನಮ್ಮೊಳಗೆ ಜೀವ ಚೈತನ್ಯ ಐತಿಲ್ಲ, ಅದಕ್ಕೆ ಜಂಗಮ ಅಂತಾರ. ಈ ಶರೀರ ಒಂದು ಐತೆ, ಇದು ದೇವಾಲಯ. ಇದು ದೇವಾಲಯ ಇಲ್ಲ, ಇದು ಕಾಂಪ ಐತಿ, ಇದು ಗ್ವಾಡದವು, ಇದು ಕಳಸ. ಇದು ಏನೈತೆ ದೇವಾಲಯ. ಇದು ಒಳಗೆ ಐತಿ ದೇವರ, ಜೀವ ಚೈತನ್ಯ ದೇವರ. ಇದಕ್ಕೆ ಏನಂತ ಬಸವಣ್ಣನವರು ಈ ಶರೀರಕ್ಕೆ, ಈ ದೇವಾಲಯ ಅಂತ ಶರೀರ ಒಳಗೇನು ದೇವರದಲ್ಲ, ಆತ್ಮ ಚೈತನ್ಯ ಅಂತ ದೇವರದಲ್ಲ. ಅವ ಇದ್ರ ಕೆಲಸ ಮಾಡ್ತಿದ್ದು, ಅವ ಇದ್ದು ಒಳಗಿಂದ ಏ ಕೈ ಹಾಕ್ತೈತಿ ಇಳಿಸ್ತೈತಿ. ಈ ಒಳಗಿನ ದೇವರು ಹೊರಗೆ ಹೋಗ್ಬಿಡ್ತದೆ, ಈ ಗುಡಿಯ ದೇವರು ಹೊರಗೆ ಹೋಗ್ಬಿಟ್ರೆ ಇದು ಬೇಕಾಗೈತಿ. ಹಂಗ ಈ ಜಗತ್ತಿನಲ್ಲಿ ಕಾಣುವ ಎಲ್ಲ ಸ್ಥಾವರಗಳೇನಲ್ಲ ಅವೆಲ್ಲ ಅಳದು ಹೋಗಿ ಬಿಡ್ತವು. ಈಗ ಈ ಗುಡಿ ಸೋಮನಾಥನ ಗುಡಿ,